ಕಾವೇರಿ ನೀರಿಗಾಗಿ ಆರಂಭವಾದ ನಿರಂತರ ಹೋರಾಟ 75ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ನಡೆದ ಪ್ರತಿಭಟನೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಭಾಗವಹಿಸಿ ಸಾಥ್ ನೀಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುಗಡೆಯನ್ನ ಸ್ಥಗಿತಗೊಳಿಸುವಂತೆ ಕಾವೇರಿ ಕ್ರಿಯಾ ಸಮಿತಿ ಮೈಸೂರಿನ ದೊಡ್ಡ ಗಡಿಯಾರ ವೃತ್ತದಲ್ಲಿ ನಿರಂತರ ಹೋರಾಟ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದೆ. ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ನೀಡುತ್ತಾ ಬಂದಿದೆ. ಇಂದು ಶಾಸಕ ಜಿಟಿ ದೇವೇಗೌಡ ಸಾಥ್ ನೀಡುವ ಮೂಲಕ ಹೋರಾಟಗಾರರನ್ನ ಹುರಿದುಂಬಿಸಿದ್ದಾರೆ. ಮೈಸೂರಿನ ದೊಡ್ಡ ಗಡಿಯಾರ ವೃತ್ತದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ನಡೆಯುತ್ತಿರುವ ನಿರಂತರ ಶಾಂತಿಯುತ ಧರಣಿ ಸತ್ಯಾಗ್ರಹವು ಇಂದಿಗೆ 75ನೇ ದಿನ ತಲುಪಿದ್ದು, ಇಂದು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಮತ್ತು ಪ್ರೊಫೆಸರ್ ಶಿವರಾಜಪ್ಪ ಅವರು ಪ್ರತಿಭಟನಾ ಧರಣಿಗೆ ಕೈಜೋಡಿಸಿದ್ದಾರೆ. ನಗರದಲ್ಲೂ ಕೂಡ ಮಂಡ್ಯದಲ್ಲಿ ಯಾವ ರೀತಿ ಕಾವೇರಿ ಸಮಿತಿಯ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಮೈಸೂರು ನಗರದ ಜನತೆಯೂ ಕೂಡ ಈ ನಾಡಿನ ಜನರ ಕುಡಿಯೋ ನೀರಿಗೆ, ರೈತರ ಕೃಷಿದ ಬೆಳೆಗೆ, ದನಕರುಗಳ ಕುಡಿಯೋ ನೀರಿಗೋಸ್ಕರ ಒಂದು ಹೋರಾಟವನ್ನು ನಿರಂತರವಾಗಿ 75 ದಿನಗಳ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಕಾವೇರಿ ವಿಷಯದ ಬಗ್ಗೆ ಸನ್ಮಾನ್ಯ ದೇವೇಗೌಡರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಂದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಮಾರ್ಗದರ್ಶನ ಮಾಡಿದ್ದಾರೆ. ಮೊನ್ನೆ ಬಂದಂಥ ಕೇಂದ್ರದ ಸಮಿತಿಯ ಮುಂದೆಯೂ ಕೂಡ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಎಷ್ಟು ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ, ತಮಿಳುನಾಡಿನವರು ಎಷ್ಟು ನೀರನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ, ಇವೆಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ಒಂದು ಕರ್ನಾಟಕದಲ್ಲಿ ಕಾವೇರಿಗೆ ನ್ಯಾಯ ಸಿಗಲೇಬೇಕು. ಏನು ತಮಿಳುನಾಡಿನ ಪರವಾಗಿ ಆ ಸಮಿತಿಯವರು ತೀರ್ಮಾನವನ್ನು ಕೈಗೊಳ್ತಿದ್ದಾರೆ, ಅದನ್ನೆಲ್ಲರೂ ಕೂಡ ಖಂಡಿಸಿದ್ದಾರೆ. ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನು ತಮಿಳುನಾಡಿಗೆ ಇವತ್ತೇನು ಬಳಸ್ತಾ ಇದ್ದಾರೆ ಅದಕ್ಕೆ ತೀರ್ಮಾನ ಕೈಗೊಂಡು, ಪ್ರಾಧಿಕಾರದವರು ತೀರ್ಮಾನ ಕೈಗೊಂಡು ಕೂಡಲೇ ನ್ಯಾಯವನ್ನು ಒದಗಿಕೊಡ್ಬೇಕು ಅಂತಕ್ಕಂಥ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ. 75 ದಿನಗಳಿಂದ ಏನು ಹೋರಾಟ ಮಾಡ್ತಾಯಿದ್ದಾರೆ ಅವರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಈ ಚುನಾವಣೆಯನ್ನು ಮುಕ್ತಾಯಗೊಳಿಸಿ ತಾವೆಲ್ಲ ಮನೆ, ಮಠ, ಕುಟುಂಬ, ಕೆಲಸ ಕಾರ್ಯ ಎಲ್ಲ ಬಿಟ್ಟು 75 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ದೀರಿ. ನಿಮ್ಮ ಹೋರಾಟಕ್ಕೆ ಬೆಲೆ ಬಂದಿದೆ, ನಿಮ್ಮ ಹೋರಾಟ ನಾಡಿಗೆ ತಲುಪಿದೆ. ಆದ್ದರಿಂದ ದಯಮಾಡಿ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ಅವ್ರಿಗೂ ಮನವಿ ಮಾಡಿದ್ದೀನಿ. ಮುಂದೆ ಏನಾದರೂ ಮತ್ತೊಂದು ಇದೇ ರೀತಿ ನಿರ್ಣಯಗಳನ್ನು ಕೈಗೊಂಡ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತಾರೆ ಅಂತ ಹೇಳ್ತಾ, ಇವತ್ತೇನು ಕುಡಿಲಿಕ್ಕೆ ನೀರಿಲ್ಲ, ನಮ್ಗೆ ಯಾರಿಗೂ ಕೂಡ ಕುಡಿಲಿಕ್ಕೆ ನೀರಿಲ್ಲದೆ ತೊಂದರೆ ಆಗಿರ್ತಕ್ಕಂಥ KRSL ಒಳಗಡೆ ಹೊರಟೋಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ಪ್ರಾಧಿಕಾರ ನೀರು ಬಿಡಿ ಅಂತ ಹೇಳ್ತಕ್ಕಂಥದ್ದು ನ್ಯಾಯ ಅಲ್ಲ, ಇದು ಅನ್ಯಾಯ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅಂಥೇಳಿ ಅದನ್ನು ನಾವೆಲ್ಲರೂ ಕೂಡ ಖಂಡಿತ ತಡೆದಿದ್ದಾರೆ. ಈ ಹೋರಾಟ ಮಾಡದೇ ಇದ್ದರೆ ಇನ್ನೂ ಬೇರೆ ಬೇರೆ ರೀತಿ ಮಾಡ್ತಾಯಿದ್ರು. ಅದರಿಂದ ಇವತ್ತು ರಾಜ್ಯ ಸರ್ಕಾರನೂ ಕೂಡ ಗಮನ ಹರಿಸ್ಬೇಕು ಈ ರಾಜ್ಯದ ರೈತರ ಜನಗಳ ಕುಡಿಯೋ ನೀರಿನ ಬಗ್ಗೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಏನು ಒತ್ತಾಯ ಮಾಡಿದ್ದಾರೆ ಅದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೆ. ಅದು ವಿಫಲ ಆಗಿದೆ ಅಂತಲೇ ಅದು ಸಂಪೂರ್ಣ ಮಾಹಿತಿಯನ್ನು ದೇವೇಗೌಡರು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಯವ್ರಿಗೆ ಒಪ್ಪಿಸಿದ್ದಾರೆ. ಕೇಂದ್ರ ಸಮಿತಿಯವ್ರಿಗೆ ಈಗ ತಾನೇ ಒಂದು ವಾರದಲ್ಲಿ ಬಂದಿದ್ದಂಥ ಸಮಿತಿಗೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಅವ್ರ ಮಾತನ್ನು ಕೇಳಿ ಅವ್ರು ಯಾರು ಕೂಡ ಈ ರೀತಿ ಆಗಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ, ಮಂದಟ್ಟು ಮಾಡಿದ್ದಾರೆ. ಓಕೆ, ನದಿ ಅಂದರೆ ತಮಿಳುನಾಡು ಅದು ನಮ್ಮದು ಅಂತಾರೆ ಅವರು. ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಮಿಳುನಾಡಿನವರು ಈ ಕಾವೇರಿ ಅಂತಕ್ಕಂಥ ನದಿಯನ್ನು ಅವರು ಸುಲಭವಾಗಿ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಇದನ್ನು ನಮ್ಮ ಕರ್ನಾಟಕದವರು, ನಮ್ಮ ಕರ್ನಾಟಕ ಸರ್ಕಾರದವರು, ನಮ್ಮ ರಾಜ್ಯದ ಮತ್ತು ಈ ದೇಶದ ನ್ಯಾಯಾಧೀಶರುಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಕಾವೇರಿ ನದಿ ಇದು ಪ್ರತಿಯೊಬ್ಬರ ಹಕ್ಕು. ರೈತರ, ಸಾಮಾನ್ಯ ಜನರ ಕುಡಿಯುವ ನೀರಿನ ಹಕ್ಕನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ದೋಚ್ಕೊಳ್ಳೋದಕ್ಕೆ ಈಗ 75 ದಿನಗಳಿಂದಲೂ ಕೂಡ ಕಾವೇರಿ ಕ್ರಿಯಾ ಸಮಿತಿಯವರು
ಈ ಹೋರಾಟದ ಜೊತೆಗೆ, ಚಳುವಳಿಯ ಜೊತೆಗೆ ಈ ನಾಡಿನ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಅವರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಇವರು ಹೋರಾಟ ಮಾಡ್ತಾ ಇದ್ದರೂ ಕೂಡ ಸರ್ಕಾರದವರು ಬಂದು ಇದನ್ನು ಕೇಳ್ತಾ ಇಲ್ಲ, ಸಂಬಂಧಪಟ್ಟವರು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ತಾತ್ಸಾರ. ಅದು ವಿವೇಚನೆ ರಹಿತವಾಗಿರ್ತಕ್ಕಂಥದ್ದು. ಇದು ಜನ ಈ ಬಗ್ಗೆ ಎಚ್ಚೆತ್ತುಕೊಳ್ತಾರೆ. ಅವರು ಈಗಾಗಲೇ ಎಚ್ಚೆತ್ಕೊಂಡು ಅವ್ರನ್ನೆಲ್ಲರನ್ನೂ ಕೂಡ ಮನೆಗೆ ಕಳಿಸಿದ್ದಾರೆ. ಯಾರ್ಯಾರು ರೆಡ್ ಕಾರ್ನಲ್ಲಿ ತಿರುಗಾಡ್ತಾ ಇದ್ದರೋ, ಸಂಭ್ರಮದಲ್ಲಿ ಹೋರಾಡ್ತಾ ಇದ್ದರೋ, ಈ ಕರ್ನಾಟಕದ ಆಸ್ತಿಯನ್ನು, ಕರ್ನಾಟಕದ ಸಂಪತ್ತನ್ನು ದೋಚ್ತಾ ಇದ್ದರೋ ಅವರೆಲ್ಲರೂ ಕೂಡ ಕರ್ನಾಟಕದ ಜನತೆ ಸರಿಯಾಗಿ ಈಗಾಗಲೇ ಬುದ್ಧಿ ಕಲಿಸಿದ್ದಾರೆ, ಮುಂದೂ ಕಲಿಸ್ತಾರೆ. ಅದು ಯಾವುದೇ ಪಕ್ಷ ಆಗಲಿ, ಪಕ್ಷಾತೀತವಾಗಿ ಮಾತನಾಡ್ತೀನಿ ನಾನು, ಜಾತ್ಯತೀತವಾಗಿ ಮಾತನಾಡ್ತೀನಿ ನಾನು. ಆದರೆ ಯಾವುದೇ ಪಕ್ಷ ಆಗಲಿ, ಏನೇ ಆಗಲಿ, ಹೋರಾಟಗಾರನ ಪ್ರಶ್ನೆ ಮಾಡಬೇಕು. ಅವ್ರು ಯಾಕೆ ಮಾಡ್ತಾ ಇದ್ದೀರಿ ನೀವು? 75 ದಿನ ಆಯಿತು. ನೀವು 75 ದಿನದಿಂದ ಯಾಕೆ ಇಲ್ಲಿ ಕುಳ್ತಿದ್ದೀರಿ? ನೀವು ನಿಮ್ಮ ಸಮಸ್ಯೆ ಏನು? ಇದು ಹೋರಾಟಗಾರರ ಸಮಸ್ಯೆ ಅಲ್ಲ. ಇದು ನಾನು ಭಾಳ ಈ ವರ್ಷದಲ್ಲಿ ಆರನೇ ತೀರ್ಪು ಕಾವ್ಯ ನ್ಯಾಯಮಂಡಳಿ ಕೊಟ್ಟಿರುವಂಥದ್ದು. 6ನೇ ತೀರ್ಪು. ನಾವು ಮೊದಲನೇ ತೀರ್ಪು ಬಂದಂಥ ತಕ್ಷಣವೇ ಬೆಂಗಳೂರು ಬಂದು ಮತ್ತು ಕರ್ನಾಟಕ ಬಂದ್ ಆಯಿತು. ಮೊದಲನೇ ತೀರ್ಪು 5,000 ಕ್ಯೂಸೆಕ್ಸ್ ನೀರು ಪ್ರತಿದಿನ ಬಿಡಬೇಕು ಅಂತ. 2ನೇ ತೀರ್ಪು ಕೂಡ 5,000, 3ನೇ ತೀರ್ಪು 3,000, 4ನೇ ತೀರ್ಪು 2,700, ಪುನಃ ಇನ್ನೊಂದು ತೀರ್ಪು 2,600, ಪುನಃ 1,182 ಕ್ಯೂಸೆಕ್ಸ್ನ ಪ್ರತಿದಿನ ಬಿಡಿ ಇದ್ದೀರಿ ಕೊನೆಯದು. ಇಷ್ಟೊಂದು ತೀರ್ಪುಗಳು ಬರ್ತಾಯಿದ್ರು ಕೂಡ ಈಗ ಮೊನ್ನೆ ಬಂದಂಥ ತೀರ್ಪಿಗೆ ತಮಿಳ್ನಾಡು ಅರ್ಜಿ ಸಲ್ಲಿಸಿ ನಮಗೆ ನೀರು ಸಾಲ್ತಾಲೆ ಬಿಡಿ ಅಂತೇಳಿ ಬಲವಂತವಾಗಿ ಬಿಡಿಸ್ಕೊಂಡಿರೋದು ಇದು ಕೊನೆ ತೀರ್ಪು. ಹಾಗಾಗಿ ಫೆಬ್ರವರಿ ತಿಂಗಳು ಅಂತ್ಯದವರೆಗೂ ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ನೀರು ಇಲ್ಲದೇ ಇದ್ರೂ ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಖಂಡನೀಯ. ಆದರೆ ನಾವಿನ್ನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದಾಗಲಿ, ಮನವಿ ಮಾಡೋದಾಗಲಿ ಏನೂ ಇಲ್ಲ. ನೀರು ಹರಿದೋಡೋಗ್ಬಿಟ್ಟಿದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕಾವೇರಿ ನೀರು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲವಾಗಿದೆ. ಇನ್ನೇನಿದ್ರೂ ನಮ್ಮ ಬೇಡಿಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ನಾವು ಮಾಡ್ತೀವಿ. ಇನ್ನು ಏನಂದರೆ, ಬ್ರಿಟಿಷರ ಕಾಲದಲ್ಲಿ ಆದಂತಹ ಏನು ಕಾವೇರಿ ನೀರಿನ ಹಂಚಿಕೆ ಒಪ್ಪಂದ ಇದೆ ಅದನ್ನು ರದ್ದುಪಡಿಸ್ಬೇಕು ಈ ಕೂಡಲೇ. ಮತ್ತು ಏನು ಕಾವೇರಿ ನ್ಯಾಯಮಂಡಳಿ ಇದೆ ಅದನ್ನು ರದ್ದುಪಡಿಸ್ಬೇಕು. ಅದು ಪಕ್ಷಪಾತ ಮಾಡ್ತಾ ಇದೆ. ಒಂದೇ ರಾಜ್ಯಕ್ಕೆ ಸಹಾಯ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯಕ್ಕೆ ಪ್ರತಿ ತೀರ್ಪಲ್ಲೂ ಕೂಡ ಘನಘೋರ ಅಂದರೆ ಹೇಳೋಕ್ಕೆ ಅಸಾಧ್ಯ ಅಂಥ ತೀರ್ಪನ್ನು ನೀಡಿದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರವನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ಏನಂತ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಕಾವೇರಿ ನ್ಯಾಯಮಂಡಳಿ ಏನಿದೆ ಇವತ್ತು ಅದನ್ನು ರದ್ದುಪಡಿಸಿ, ಮತ್ತು ಏನು ಬ್ರಿಟಿಷರ್ ಕಾಲದಲ್ಲಿ ಇದ್ದಂಥ ಒಪ್ಪಂದ ಇದೆ ಅದು ರದ್ದುಪಡಿಸಿ. ಈಗ ನಮ್ಮನ್ನು ಉದ್ದೇಶಿಸಿ ಮೊನ್ನೆ ಕಿಡಿದೇವರು ಮಾತಾಡ್ಕೊಂಡು ಹಾಕೊಂತ ಹೋಗಿ ನಮ್ಮ ಜಯಪ್ರಕಾಶ್ ಅಧ್ಯಕ್ಷರಾದ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನೀವು ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಮಾತುಕೊಳ್ತೀನಿ. ಭ್ರಷ್ಟ ಸರ್ಕಾರಕ್ಕೆ ನ್ಯಾಯ ಬೇಕು. ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ, ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಒಂದು ಕಣ್ಣಿಗೆ ಬೆಣ್ಣೆ ಕಾವೇರಿ ನ್ಯಾಯ ಮಂಡಳಿಗೆ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ನಮ್ಮಲ್ಲಿ ನೀರಿಲ್ಲದೆ ತಮಿಳುನಾಡಿಗೆ ನೀರು ಬಿಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಮಾಡ್ತಿರುವ ಮುಖ್ಯಮಂತ್ರಿಗಳಿಗೆ, ಕಾವೇರಿ ವಿಚಾರವನ್ನು ಮಾತನಾಡಿದ ಮುಖ್ಯಮಂತ್ರಿಗಳಿಗೆ, ಕಾವೇರಿ ವಿಚಾರವನ್ನು ಮಾತನಾಡಿದ ಮುಖ್ಯಮಂತ್ರಿಗಳಿಗೆ